ಬೇಕು ನೇಮಕಾತಿ ಮಾಡದೇ ಇರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನೇಮಕಾತಿ ಮಾಡದಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು ಭಾರತ್ ಮಾತಾ ಕೀ. ಬೇಕೇ ಬೇಕು ಬೇಕೇ ಬೇಕು ಭಾರತ್ ಮಾತಾ ಕೀ. ಭಾರತ್ ಮಾತಾ ಕೀ. ಚೇತನ ಯಾರು ಶಿಕ್ಷಕರನ್ನ ನೇಮಕಾತಿ ಮಾಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಶಿಕ್ಷಕರನ್ನ ನೇಮಕಾತಿ ಮಾಡದ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತು ಕೇವಲ ಅಷ್ಟೇ ಅಲ್ಲ, ಇವತ್ತು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನ ಅವಲೋಕನವನ್ನು ಮಾಡಿಕೊಂಡ್ರೆ ನಿನ್ನ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕೀ. ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ. ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯ ಮಾಡ್ತಿರೋ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋ ಸರ್ಕಾರಕ್ಕೆ ಬರಲೇಬೇಕು ಬರಲೇಬೇಕು. ಭಾರತ್ ಮಾತಾ ಕೀ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋ ಸರ್ಕಾರಕ್ಕೆ ವತಿಯಿಂದ ಇವತ್ತು ನಾವು ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯ ಉದ್ದೇಶ ತಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ 2,84,000ಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇವತ್ತು ರಾಜ್ಯ ಸರ್ಕಾರ ಕಳೆದ 5-6 ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ಯಾವುದೇ ನೇಮಕಾತಿಯನ್ನ ಮಾಡಿಕೊಳ್ಳದೆ ನಾನು ಸರ್ಕಾರಿ ಹುದ್ದೆಯನ್ನ ತೆಗೆದುಕೊಳ್ಳಬೇಕು, ನನ್ನ ಕುಟುಂಬವನ್ನು ನಡೆಸಬೇಕು, ನಮ್ಮ ತಂದೆ ತಾಯಿಯನ್ನ ಸಾಕಬೇಕು ಅಂತೇಳಿ ಹಲವಾರು ಕೋಚಿಂಗ್ ಕ್ಲಾಸ್ಗಳಲ್ಲಿ ಇವತ್ತು
ಪ್ರತಿ ತಿಂಗಳು 5-6 ಸಾವಿರ ರೂಪಾಯಿಯನ್ನ ಖರ್ಚು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳ ಜೊತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಚೆಲ್ಲಾಟವನ್ನ ಆಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಕಳೆದ 5-6 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳದೆ ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗ ಕ್ಯಾಬಿನೆಟ್ ಸಭೆಯನ್ನ ಮಾಡ್ತಾರೆ. ಸಭೆಯ ನಂತರದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಮಂತ್ರಿಗಳು ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಇವರು ನಾವು ಯಾವಾಗ ಕಾಲ್ಫಾರ್ಮ್ ಅನ್ನ ಮಾಡ್ತೀವಿ, ಯಾವಾಗ ಎಕ್ಸಾಮಿನೇಷನ್ ಅನ್ನ ಮಾಡ್ತೀವಿ, ಯಾವಾಗ ರಿಸಲ್ಟ್ ಅನ್ನ ಕೊಡ್ತೀವಿ ಅನ್ನುವಂತ ಸ್ಪಷ್ಟತೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸಹಿತವಾಗಿ ರಾಜ್ಯದ ಯಾವುದೇ ಸರ್ಕಾರದ ಇಲಾಖೆಯ ಮಂತ್ರಿಗಳ ಹತ್ರ ಸ್ಪಷ್ಟತೆ ಇಲ್ಲ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಾಂಕೇತಿಕವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ, ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇವತ್ತು ಹೋರಾಟವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಏನು ಆಗ್ರಹವನ್ನ ಮಾಡ್ತಾ ಇದ್ದೇವಪ್ಪ ಅಂದ್ರೆ, ನೀವು ಏನಾದ್ರೂ ಇನ್ನು 1 ತಿಂಗಳಲ್ಲಿ ಯಾವ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿದೆ ಅವುಗಳ ನೇಮಕಾತಿಗಳನ್ನ ಮಾಡಿಕೊಳ್ಳದೆ ಹೋದ್ರೆ ಕೇವಲ ಧಾರವಾಡದಲ್ಲಿ ಹೋರಾಟ ಆಗಿದೆ, ಬಿಜಾಪುರದಲ್ಲಿ ಹೋರಾಟ ಆಗಿದೆ, ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮಾತ್ರ ಹೋರಾಟ ಮಾಡ್ತಾರೆ ಅಂತೇಳಿ ಸರ್ಕಾರ ಏನಾದ್ರೂ ಭಾವಿಸಿದ್ರೆ ಅದು ನಿಜವಾಗ್ಲೂ ಕೂಡ ಸುಳ್ಳು. ಇವತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇವತ್ತು ಡಿಗ್ರಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಅಣ್ಣಂದಿರಿಗೆ, ಇವತ್ತು ನಮ್ಮ ಅಕ್ಕಂದಿರಿಗೆ ಆಗ್ತಕ್ಕಂಥ ಅನ್ಯಾಯ ಮುಂದೊಂದು ದಿನ ನಮಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ಇವತ್ತು ಸಾಮಾನ್ಯವಾಗಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಬಂದಿದ್ದಾರೆ. ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ, 1 ತಿಂಗಳಲ್ಲಿ ಏನಾದ್ರೂ ನೀವು ನೇಮಕಾತಿ ಪ್ರಕ್ರಿಯೆಯನ್ನ ಮಾಡದೆ ಹೋದ್ರೆ ರಾಜ್ಯದ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಮಾಡ್ತೀವಿ. ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ನಮ್ಮ ಪ್ರತಿಭಟನೆಯನ್ನ ತಡಿತೀರಿ ಅಂತಕ್ಕಂಥದ್ದನ್ನ ನಾವು ಸಂದರ್ಭದಲ್ಲಿ ನೋಡ್ಕೋತೀವಿ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಗೃಹ ಮಂತ್ರಿಗಳ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯನ್ನ ಹತ್ತಿಕ್ಕುವುದು ಸರ್ಕಾರಗಳ ಕರ್ತವ್ಯ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ, ಅನ್ಯಾಯ ಆದಾಗ ನ್ಯಾಯವನ್ನ ಕೇಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು 1 ಪ್ರತಿಭಟನೆಯನ್ನು ಹತ್ತಿಕ್ಬಹುದು, 2 ಪ್ರತಿಭಟನೆಯನ್ನು ಹತ್ತಿಕ್ಬಹುದು, ಆದ್ರೆ ಮುಂದೊಂದು ದಿನ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದ್ರೆ ಯಾವ ಇಲಾಖೆನೂ ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಯಾವ್ಯಾವ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ, ನನಗೆ ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ನೋಡಿದಾಗ ನಾಚಿಕೆ ಆಗುತ್ತೆ. ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆಗುತ್ತೆ. ಆ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಗೆಸ್ಟ್ ಲೆಕ್ಚರರ್ಗಳನ್ನ ನೇಮಕಾತಿ ಮಾಡೋದಕ್ಕೆ 1.5 ತಿಂಗಳು ತೆಗೆದುಕೋತಾರೆ. ಅಷ್ಟು ದಿನ ಸರ್ಕಾರಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠನೇ ನಡೆಯೋದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ಶಾಲಾ ಕಾಲೇಜುಗಳು ಆಗ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ 79,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳು ಹೋಗ್ಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಇವತ್ತು ಶಾಲೆಗಳಲ್ಲಿ ಶಿಕ್ಷಕರೇ ಸಿಗ್ತಾ ಇಲ್ಲ. ಅಂತಹ ಕನಿಷ್ಠ ಪರಿಸ್ಥಿತಿಗೆ, ದುಸ್ಥಿತಿಗೆ ಇವತ್ತು ಸರ್ಕಾರ ಇಳಿದಿದೆ. ಪೊಲೀಸ್ ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಇರುವಂತ ಸಿಬ್ಬಂದಿಯನ್ನೇ ಇವತ್ತು ಬಹಳಷ್ಟು ಕೆಲಸಗಳಲ್ಲಿ ನಿಮಿತ್ತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪೊಲೀಸರು ಪ್ರತಿಭಟನೆ ಮಾಡುವಾಗ ನಮ್ಗೆ ನಿನ್ನೆ ಯಾವ ಕೆಲಸ ಇತ್ತು, ಇವತ್ತು ಪ್ರತಿಭಟನೆ ಮಾಡಬೇಕು, ನಾಳೆ ಮತ್ತೊಂದು ಡ್ಯೂಟಿ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಇವತ್ತು ಪೊಲೀಸರನ್ನು ಕೂಡ ನೇಮಕಾತಿಯನ್ನ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಇರುವಂತ ಸಿಬ್ಬಂದಿಗಳ ಮೇಲೆ ಒತ್ತಡವನ್ನ ಹೇರಿ ಕೆಲಸವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ತಹಶೀಲ್ದಾರ್ ಕಚೇರಿಗಳಿಗೆ ಹೋಗಿದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ರೆ, ಸಾರ್ವಜನಿಕರು ಅರ್ಜಿಯನ್ನ ಕೊಟ್ರೆ ಆ ಅರ್ಜಿ ವಿಲೇವಾರಿ ಆಗೋದಕ್ಕೆ 1 ತಿಂಗಳು ಕಳೆಯುತ್ತೋ 2 ತಿಂಗಳು ಕಳೆಯುತ್ತೋ ಗೊತ್ತಿಲ್ಲ. ಅಂತಹ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಿಬ್ಬಂದಿಗಳ ಕೊರತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಒಂದು ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಸುಲಭ ಸೇವೆಯನ್ನು ಒದಗಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಮೂಲ ಆದ್ಯತೆ ಆಗಬೇಕು. ಆ ಸರ್ಕಾರ ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಮುಖ್ಯಮಂತ್ರಿ ನಾನಾಗಬೇಕು, ಇನ್ನೊಬ್ರು ಆಗ್ಬೇಕು ಅನ್ನುವಂತ ಚಿಂತೆಯಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಾರೆ. ಈ ಎಲ್ಲ ದುಸ್ಥಿತಿಗಳಿಗೆ ನೈಜ ಕಾರಣ ಸರ್ಕಾರ. ಇವತ್ತು ಈ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಇದೆ. ಕೇವಲ ನೇಮಕಾತಿ ಪ್ರಕ್ರಿಯೆ ಅಷ್ಟೇ ಅಲ್ಲ, ಇವತ್ತು ಕಾಲೇಜ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ. ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿಗಳು ಸರಿಯಾಗಿ ತಲುಪ್ತಾ ಇದೆಯಾ? ಸರ್ಕಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ 8,000 15,000 ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡ್ತಾ ಇತ್ತು. ಇವತ್ತು ಕೇವಲ 5 ನಮ್ಮ ಗ್ಯಾರಂಟಿಗಳಂತ ಹೇಳ್ಕೊಂಡು ಆ ಗ್ಯಾರಂಟಿಗಳನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಜೋರಾಗಿ ಘೋಷಣೆ ಹಾಕಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.
ವಿಧಾನಸೌಧ ನಡೆದುಕೊಂಡು ವಿಧಾನ ಪರಿಷತ್ ಗುಡುಗಿದ್ದಾರೆ. ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ ಸರ್ಕಾರಿ ಹುದ್ದೆಗಳು ಮತ್ತು ವಿದ್ಯಾರ್ಥಿ ವೇತನ ಸರಿಯಾಗಿ ಬರ್ತಾ ಇಲ್ಲ. ವಿಶ್ವವಿದ್ಯಾಲಯಗಳಿಗೆ ಹಲವಾರು ಹೋರಾಟಗಳಾಗಿದೆ. ಈಗ ಆಲ್ರೆಡಿ ಅದರ ತಮ್ಮ ಗಮನಕ್ಕೂ ಇದೆ, ಸರ್ಕಾರಕ್ಕೂ ಗಮನ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ಬೋದು? ನೀವು ಹೇಳಿ ಸರ್, ಸರ್ಕಾರದ ಪ್ರತಿನಿಧಿಯಾಗಿ ನೀವಿದ್ದೀರಿ. ಎಷ್ಟು ವರ್ಷ ಆಯ್ತು ಇಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಟು ಉಳಿದಿದ್ದೇನೆ ಮಾಡ್ತಾರೆ. ಅವರು ಬರೀ ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಬಟ್ ಯಾವುದೇ ಪ್ರಕ್ರಿಯೆಗಳಾಗ್ತಾ ಇಲ್ಲ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧ ಅಲ್ಲ ಸರ್, ಅದರದ್ದೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬರುವಾಗ ನಮ್ದೆಲ್ಲ ಈ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಒಂದು ತಿಂಗಳಲ್ಲಿ ಏನಾದರೂ ಈ ಪ್ರಕ್ರಿಯೆ ಪ್ರಾರಂಭ ಆಗದೆ ಇದ್ದರೆ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು. ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ PU ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಬೀದಿಗಳು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ನಾವು 1 ತಿಂಗಳು ಸಮಯಾವಕಾಶ ಕೊಟ್ಟಿದ್ದೀವಿ. 1 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಿ ಅಂತ ಹೇಳ್ತಾ ಇಲ್ಲ, ಆ ಪ್ರಕ್ರಿಯೆ ಪ್ರಾರಂಭನಾದರೂ ಆಗ್ಬೋದು. ಅದನ್ನು ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದೆ ಏನಾದರೂ ಅಂಥ ದೊಡ್ಡ ಪ್ರತಿಭಟನೆ ಆಯಿತು, ಅಂಥದ್ದು ಏನಾದರೂ ಸಂಭವ ನಡೆದರೆ ನೀವು ಮುಂಚಿತವಾಗಿ ಹೇಳಿಲ್ಲ ಅನ್ನೋದು ಯಾವುದೂ ಬರಬಾರ್ದು. ಪೊಲೀಸ್ ಇಲಾಖೆಯಿಂದಾಗಲಿ ಜಿಲ್ಲಾಡಳಿತದಿಂದ ಆಗಲಿ. ಅದಕ್ಕೆ ಆ ಪ್ರತಿಭಟನೆಗೆ ನಾವು ಆಲ್ರೆಡಿ ತಯಾರಾಗಿದ್ದೀವಿ ಸರ್. 1 ತಿಂಗಳು ಸಮಯಾವಕಾಶ ಇದೆ. ನೀವು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಮಾತಾಡಿ ಸಹಿಪಡಿಸಿ. ಮನೆ ಕೊಟ್ರ ಪಟ್ಟ ಮನೆಯಲ್ಲಿ ಹಿಂದೆ ಬರೋ ಚಂದ ತಗೋ ಸ್ವಲ್ಪ ಸ್ಟ್ಯಾಂಡ್ ಇಂತು ನಾವು ಹೇಳಿರೋ ವಿಷಯನೂ ಭಾಳ ಸರ್ಕಾರಕ್ಕೆ ತಿಳಿಸ್ಬೇಕು.